ಅಹಿಂದ ಅಂತೇಳಿ ಮತಗಳನ್ನು ಪಡ್ಕೊಂಡ ನಂತರ ಇವತ್ತು ಅಹಿಂದ ಅನ್ನಂತ ಶಬ್ದಕ್ಕೆ ಹಿಂದುಳಿದಂತಹ ಜಾತಿಗಳನ್ನ ದಲಿತರನ್ನ ಮರೆಯಂತ ಕೆಲಸ ಯಾವುದೊಂದು ಪಾರ್ಟಿ ಮಾಡಿದೆ ಅಂದ್ರೆ ಕಾಂಗ್ರೆಸ್ ಪಾರ್ಟಿ ಮಾಡ್ಕೊಂತ ಬಂದಿದೆ. ಹಂಗಾಗಿ ಭ್ರಷ್ಟ ನಾಗೇಂದ್ರ ಅವರು 187 ಕೋಟಿ ರೂಪಾಯಿ ಭ್ರಷ್ಟಾಚಾರವನ್ನು ಮಾಡಿದಾರ. ಆ ಭ್ರಷ್ಟಾಚಾರ ಮಾಡಿದಂತ ವ್ಯಕ್ತಿಯನ್ನು ರಾಜೀನಾಮೆ ಕೊಡಿಸಬೇಕು ಅಂತೇಳಿ ನಮ್ಮ ಪಕ್ಷದ ಅಧ್ಯಕ್ಷರಾದಂತ ವಿಜಯೇಂದ್ರ ನೇತೃತ್ವದಲ್ಲಿ ಇಡೀ ರಾಜ್ಯದಾದ್ಯಂತ ನಮ್ಮ ಹೋರಾಟವನ್ನು ಕೂಡ ಮುಂದುವರಿಸಂತ ಕೆಲಸ ಮಾಡ್ತಾ ಇದೀವಿ. ಇವತ್ತು ಭ್ರಷ್ಟ ನಾಗೇಂದ್ರ ಅವರು 187 ಕೋಟಿ ರೂಪಾಯಿ ನಮ್ಮ ಭವಿಷ್ಯದ ಮಕ್ಕಳನ್ನ ಇವತ್ತು ಅವ್ರ ಭವಿಷ್ಯವನ್ನು ಕಸ್ಕೊಂಡಂತ ಕೆಲಸ ಮಾಡಿದಾನ. ನಮ್ಮ ಬುಡಕಟ್ಟು ಸಮುದಾಯಗಳನ್ನ ಅವ್ರ ಭವಿಷ್ಯವನ್ನು ಕಸ್ಕೊಂಡಂತ ಕೆಲಸ ಮಾಡಿದಾರ. ನಮ್ಮ ಬುಡಕಟ್ಟು ಸಮುದಾಯಗಳು ಹಿಂದುಳಿದಂತ ಮಕ್ಕಳ ಭವಿಷ್ಯ ಜೊತೆಲಿ ಹೆಣ್ಮಕ್ಳ ಭವಿಷ್ಯವನ್ನು ಕೂಡ ಕಸ್ಕೊಂಡಂತ ಕೆಲಸ ಮಾಡಿದಾನ. ಅಂತ ವ್ಯಕ್ತಿಯನ್ನ ರಾಜೀನಾಮೆ ಕೊಡಿಸ್ಬೇಕನ್ನಂತ ಒತ್ತಾಯದಿಂದ ಇವತ್ತು ರಾಜ್ಯದಾದ್ಯಂತ ಹೋರಾಟವನ್ನು ಕೂಡ ಮಾಡ್ತಾ ಇದೀವಿ. ನಾನು ಈ ಸಮುದಾಯದ ವಿರುದ್ಧ ಅಲ್ಲ, ಈ ಸಮುದಾಯದ ವಿರುದ್ಧ ಹೋರಾಟ ಮಾಡ್ತಾ ಇಲ್ಲ. ಆದ್ರೆ ಕಾಂಗ್ರೆಸ್ಸಿನ ಪಾರ್ಟಿ ಭ್ರಷ್ಟ ನಾಗೇಂದ್ರ ವಿರುದ್ಧ ಹೋರಾಟವನ್ನು ಮಾಡ್ತಾ ಇದ್ವಿ. ಅದಕ್ಕೋಸ್ಕರವಾಗಿ ಸದನದಲ್ಲಿ ಕೂಡ ಒಪ್ಪಿಕೊಂಡಿದಾರ. ನಾವು 187 ಕೋಟಿ ರೂಪಾಯಿ ಭ್ರಷ್ಟಾಚಾರ ಆಗಿದೆ. ಈ ಭ್ರಷ್ಟಾಚಾರ ಮಾಡಿದಂತ ಹಣ ಇವತ್ತು ಕೂಡ ವಾಪಸ್ ನಿಗಮಕ್ಕೆ ಯಾವುದೇ ರೀತಿಯಲ್ಲಿ ಕೂಡ ತಿರುಗಿ ಕಟ್ಟಿಲ್ಲ. ಅದಕ್ಕೋಸ್ಕರವಾಗಿ ನಾನು ವಿನಂತಿಯನ್ನು ಮಾಡ್ತಾ ಇದ್ದೀನಿ, ನಾನು ಸರ್ಕಾರಕ್ಕೆ ಒತ್ತಾಯವನ್ನು ಮಾಡ್ತಾ ಇದ್ದೀನಿ. ಮುಖ್ಯಮಂತ್ರಿಗಳೇ, ಇವತ್ತು ಭ್ರಷ್ಟಾಚಾರಕ್ಕೆ ತಾವೇನು ಬೆಂಬಲವನ್ನು ಕೊಡುವಂತ ಕೆಲಸ ಮಾಡ್ತಾ ಇದ್ರಿ, ಏನು ಹೇಳ್ತಾ ಇದ್ರಿ? ಎಲ್ಲರ ಮೇಲೆ ಕೇಸ್ಗಳಿದಾವ, ಎಲ್ಲರ ಮೇಲೆ ಕೇಸ್ಗಳಿದಾವ ಅಂದ್ರಿಗಿನ ಅವೆಲ್ಲ ಕೇಸ್ಗಳಿರೋದು ವೈಯಕ್ತಿಕವಾದಂತ ಕೇಸ್ಗಳು, ಬೇರೆ ಬೇರೆ ರೀತಿ ಕೇಸ್ಗಳು. ಸರ್ಕಾರ ಖಜಾನೆಗೆ ಕೈ ಹಾಕಿದಂತ ಏಕೈಕ ಮಂತ್ರಿ, ಈ ದೇಶಕ್ಕೆ ಸ್ವತಂತ್ರ ಬಂದಂತ ಮೊದಲನೇ ಮಂತ್ರಿ, ಮಾಜಿ ಮಂತ್ರಿಗಳು, ಹಾಲಿ ಮಂತ್ರಿಗಳು ಅಂದ್ರೆ ನಾಗೇಂದ್ರ ಅವರು. ಬಹುಶಃ ನಿಮ್ಗೆ ನಾಗೇಂದ್ರ ಅವರೇ ಬೇಕಾಗಿತ್ತ? ಬೇಕಾದ್ರೆ ಈ ನಾಗೇಂದ್ರ ಅವರು ರಾಜೀನಾಮೆಯನ್ನು ಕೊಡಿಸಿ ಇನ್ನು 4 ಮಂದಿನ ವಾಲ್ಮೀಕಿ ಸಮುದಾಯಗಳ ಮಂದಿಗಳನ್ನು ಮಂತ್ರಿಗಳಾಗಿ ಮಾಡಿ, ನಮ್ದೇನ ಅಭ್ಯಂತರ ಇಲ್ಲ. ಇಂಥ ಭ್ರಷ್ಟ ಮಂತ್ರಿನ ನೀವು ಅವಕಾಶ ಮಾಡಿಕೊಡ್ತಾ ಇದೀರಲ್ಲ, ಭ್ರಷ್ಟಾಚಾರಕ್ಕೆ ಇವತ್ತು ನೀವು ಬೆಂಬಲವನ್ನು ಸೂಚಿಸಂತ ಕೆಲಸ ಮಾಡ್ತಾ ಇದ್ರಲ್ಲ. ನೀವು ಮುಖ್ಯಮಂತ್ರಿಗಳಾಗಿ ಘನತೆ ಗೌರವದಿಂದ ನೀವು ಯಾವ್ದನ್ನ ಹೇಳಿಕೆಗಳನ್ನು ಕೊಡುವಂತ ಟೈಮಲ್ಲಿ ಈ ರಾಜ್ಯದ ಜನರು ಸೂಕ್ಷ್ಮದಿಂದ ಗಮನಿಸ್ತಾ ಇದಾರ. ಆ ರೀತಿಯಲ್ಲಿ ಸೂಕ್ಷ್ಮವಾದಂತ ಹೇಳಿಕೆಗಳನ್ನ ಕೊಡಬೇಕಾಯ್ತು. ನೀವು ಭ್ರಷ್ಟಾಚಾರಿ ಭ್ರಷ್ಟ ಮಂತ್ರಿ ಆದಂತ ನಾಗೇಂದ್ರ ಅವರಿಗೆ ಬೆಂಬಲವನ್ನು ಕೊಡುವಂತ ಕೆಲಸ ಮಾಡ್ತೀವಿ. ಸದನದಲ್ಲಿ ಇವತ್ತು ವಿಜಯೇಂದ್ರ ಅವರು, ಅಶೋಕ್ ಅನ್ನೋರು, ಚಲವಾದಿ ನಾರಾಯಣ ಸ್ವಾಮಣ್ಣವರು ಎಲ್ಲರೂ ಕೂಡ ಸದನದಲ್ಲಿ ಒಳಗಡೆ ಹೋರಾಟ ಮಾಡ್ತಾ ಇದ್ರ. ನಮ್ಮ ಅಧ್ಯಕ್ಷರಾದಂತ ಅನಿಲ್ ನಾಯ್ಡು, ನಮ್ಮ ಓಬಳೇಶ್ನವರು, ಫಕೀರಪ್ಪನವರು, ಸೋಮನಿಗಪ್ಪನವರು, ನಾವೆಲ್ಲರೂ ಕೂಡ ಸೇರಿ ಇವತ್ತು ಸದನದ ಹೊರಗಡೆ ಕೂಡ ಹೋರಾಟವನ್ನು ಮಾಡುವಂತ ಕೆಲಸ ಮಾಡಿದ್ವಿ. ಎಲ್ಲಿ ತನಕ ಕೂಡ ರಾಜೀನಾಮೆಯನ್ನು ಕೊಡಲು ಮುಂದಿನ ಹೋರಾಟವನ್ನು ಮುಂದೆ ರೂಪುರೇಷಿಸಿಕೊಂಡು ನಮ್ಮ ಅಧ್ಯಕ್ಷರು ನೋಡ್ತಾರೆ. ನಮ್ಮ ಅಧ್ಯಕ್ಷರು ಅದ್ರ ಬಗ್ಗೆ ಮಾತಾಡ್ತಾರ್ರಿ. ನಮ್ಮ ಅಧ್ಯಕ್ಷರಾದಂತ ರಾಜ್ಯಾಧ್ಯಕ್ಷರ ವಿಜೇಂದ್ರ ಅವರು ಅದ್ರ ಬಗ್ಗೆ ಮಾತಾಡುವಂತ ಕೆಲಸ ಆಗುತ್ತೆ. ಸರ್, ಇಲ್ಲಿ ಪ್ರತಿಭಟನೆ ಇದೆಯನ್ನ ಅನಿರ್ದಿಷ್ಟನ ಅಥವಾ ಸಾಂಕೇತಿಕ? ಇದು ಬಹುಶಃ ಸಾಂಕೇತಿಕವಾಗಿ ಅಹೋರಾತ್ರಿ ಕೊಟ್ಟಿದ್ದಾರಂತೆ. ಅದ್ರ ಬಗ್ಗೆ ಕ್ಲಾರಿಟಿಯಾಗಿ ನಮ್ಮ ಅಧ್ಯಕ್ಷರು ಮಾತಾಡ್ತಾರೆ. ಪಾದಯಾತ್ರೆ ಬಗ್ಗೆ ತಮ್ಮ ನಿಲುವು ಇಲ್ಲ ರೀ, ನನ್ನ ಅಧ್ಯಕ್ಷರು ಏನ್ ತೀರ್ಮಾನವನ್ನು ತಗೊಂತಾರೋ, ಪಾರ್ಟಿ ಏನ್ ತೀರ್ಮಾನ ತಗೊಂತದೋ ಆ ತೀರ್ಮಾನಕ್ಕೆ ತಕ್ಕಂಗೆನೆ ನಾವು ಎಲ್ಲಾರು ಕೂಡ ನಡೀತೀವಿ. ಕೊನೆ ಬಾರಿ ಜನವರಿ ತಿಂಗಳಲ್ಲಿ ಕೂಡ ಪಾದಯಾತ್ರೆ ಮಾಡ್ತೀವಿ ಅಂತ ಹೇಳ್ತೀವಿ. ಇವಾಗ ಕೂಡ ಈಗಿನ ತನಕ ಕೂಡ ಚರ್ಚೆ ಆಗ್ತಾ ಇದೆ. ಚರ್ಚೆ ಅಂತಿಮವಾಗಿ ನಿರ್ಧಾರ ಆಗ್ಲಿಲ್ಲ. ಬಹುಶಃ ನಮ್ಮ ಅಧ್ಯಕ್ಷರು ಇದ್ರ ಬಗ್ಗೆ ಎಲ್ಲಾ ರೀತಿಯಲ್ಲಿ ಕೂಡ ಚಿಂತನೆ ಮಾಡ್ತಾ ಇದಾರ, ಯೋಚನೆ ಮಾಡ್ತಾ ಇದಾರ, ಎಲ್ಲಾ ನಾಯಕರ ಹತ್ರ ಕೂಡ ಮಾತಾಡ್ತಾ ಇದಾರ. ನಮ್ಮ ಅಧ್ಯಕ್ಷರು ಏನ್ ತೀರ್ಮಾನವನ್ನು ತಗೊಂಡು ಏನ್ ಮಾಡ್ಬೇಕು ಅಂತ ಹೇಳಿ ಅವ್ರ ತೀರ್ಮಾನ ತಗೊಂತಾರ, ಆ ತೀರ್ಮಾನಕ್ಕೆ ನಾವೆಲ್ಲರೂ ಕೂಡ ಬದ್ಧರಾಗಿರ್ತೀವಿ. ಪಾದಯಾತ್ರೆ ನೀವು ಮಾಡ್ತೀರಿ ಅಂದಾಗ ಈಗ ರಾಜ್ಯ ನಾಯಕರು ನಿಮ್ಮನ್ನ ಎಲ್ಲಿ ರಾಜಕೀಯವಾಗಿ ಗಟ್ಟಿ ಆಗ್ತಾ ಇದಾರೆ ಸರ್? ಯಾಕಂದ್ರೆ ಪಾದಯಾತ್ರೆ ಅಂದ ತಕ್ಷಣ ನಿಮ್ಗೆ ಎಲ್ಲೂ ಕೂಡ ಅವಕಾಶಗಳು ಅಧ್ಯಕ್ಷರು ಅದ್ರ ಬಗ್ಗೆ ಕ್ಲಾರಿಟಿ ಕೊಡಂತ ಕೆಲಸ ಆಗ್ತದೆ ಸರ್.